ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬೆಂಗಳೂರಿನಲ್ಲಿ ಸದ್ಯ ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ಫೈನ್ ಭಾರೀ ಟ್ರೆಂಡ್ನಲ್ಲಿದೆ. ಅತ್ತ ಸರ್ಕಾರವೇ ಟ್ರಾಫಿಕ್ ದಂಡ ಪಾವತಿಸಲು 50% ರಿಯಾಯಿತಿಯನ್ನು ನೀಡಿದರೆ ಇದುವರೆಗೆ ಲಕ್ಷಗಟ್ಟಲೆ ಸಂಚಾರ ನಿಯಮ ಉಲ್ಲಂಘನೆ ಕೇಸ್ಗಳು ಕ್ಲಿಯರ್ ಆಗಿವೆ. ಅಲ್ಲದೆ ಕೋಟಿಗಟ್ಟಲೆ ಹಣ ಕೂಡ ಸಂಗ್ರಹವಾಗಿದೆ. ಒಂದು ಕಾಲದಲ್ಲಿ ಪೊಲೀಸರೇ ತಡೆದು ಟ್ರಾಫಿಕ್ ದಂಡ ವಸೂಲಿ ಮಾಡ್ತಿದ್ರು. ಆದರೆ ಈಗ ಎಲ್ಲವೂ ಕ್ಯಾಮ್ರಾದಲ್ಲಿಯೇ ಸರಿಯಾಗುತ್ತೆ. ಇದೀಗ ಈ CC ಕ್ಯಾಮ್ರಾಗಳಿಂದಲೇ ರಾಜಕೀಯ ನಾಯಕರು ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಸಾಮಾನ್ಯ ಜನರೆಲ್ಲ ದಂಡ ಪಾವತಿ ಮಾಡಬೇಕಾದ್ರೆ ಇತ್ತ CM ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಕೇಸ್ಗಳು ಇನ್ನೂ ಕ್ಲಿಯರ್ ಆಗಿಲ್ಲವೆಂಬುದೇ ವಿಶೇಷ. ಹೌದು, ಸೆಪ್ಟೆಂಬರ್ 5ರಂದು ರಾಜ್ಯದ CM ಸಿದ್ದರಾಮಯ್ಯ ಕಾರಿನ ಸಂಚಾರ ನಿಯಮ ಉಲ್ಲಂಘನೆ ಮತ್ತು ದಂಡದ ಮೊತ್ತದ ಬಗ್ಗೆ ಮಾಹಿತಿ ಹೊರಬಿದ್ದಿತ್ತು. ಇದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬಳಸುವ ಕಾರಿನ ಸಂಚಾರ ನಿಯಮ ಉಲ್ಲಂಘನೆ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಇವರಿಬ್ಬರೇ ಸ್ಫೂರ್ತಿ ಆಗಬೇಕಿದ್ದ ನಾಯಕರೇ ಈ ರೀತಿ ಮಾಡಿರುವುದು ಈಗ ಸದ್ಯ ಭಾರೀ ಚರ್ಚೆಗೆ ಕಾರಣವಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ಸರ್ಕಾರಿ ಕಾರು KA 05ZA 2023-24ರಿಂದ ಈವರೆಗೆ ಬೆಂಗಳೂರಿನಲ್ಲಿ 7 ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿರುವುದು ಬೆಳಕಿಗೆ ಬಂದಿದೆ. ಇಂಟೆಲಿಜೆನ್ಸಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ITMS ಕ್ಯಾಮ್ರಾಗಳ ಮೂಲಕ ಸೆರೆಯಾಗಿರುವ ಈ ಉಲ್ಲಂಘನೆಗಳಲ್ಲಿ ಬಹುತೇಕ ಸೀಟ್ ಬೆಲ್ಟ್ ಧರಿಸದೆ ಸಂಚಾರ ಮಾಡಿದ್ದು ಇದರಿಂದ ಉಂಟಾಗಿರುವ ಒಟ್ಟು ದಂಡ 2,500 ರೂಪಾಯಿಗಾಗಿದ್ದು ಸರ್ಕಾರದ 50% ರಿಯಾಯಿತಿ ಆಫರ್ ಅಡಿಯಲ್ಲಿ CM ಅಧಿಕಾರಿಗಳು ಈಗಾಗಲೇ ಪಾವತಿ ಮಾಡಬೇಕಾಗಿತ್ತು ಅಥವಾ ಮಾಡಿದ್ದಾರೆ ಎಂದು ವರದಿ ಆಗಿಲ್ಲ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು ಬಳಕೆದಾರರು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. CM ಸಿದ್ದರಾಮಯ್ಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಂಚಾರ ನಿಯಮ ಉಲ್ಲಂಘನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ಅವರ ಕಾರಿನ ಮೇಲೆ 10 ಕೇಸ್ಗಳು ದಾಖಲಾಗಿದ್ದು ಸೀಟ್ ಬೆಲ್ಟ್, ಓವರ್ ಸ್ಪೀಡ್, ಜಂಪಿಂಗ್, ಟ್ರಾಫಿಕ್ ಸಿಗ್ನಲ್, ಜಿಬ್ರಾ ಕ್ರಾಸಿಂಗ್ ಮಾಡಿದ್ದಕ್ಕೆ ದಂಡವನ್ನು ವಿಧಿಸಲಾಗಿದೆ. ಒಟ್ಟು 10 ಕೇಸು, 3,250 ರೂಪಾಯಿ ದಂಡ, ರಿಯಾಯಿತಿ ದಂಡವನ್ನು ವಿಧಿಸಲಾಗಿದೆ. ಇನ್ನು ಈ ದಂಡಗಳು 2020ರಿಂದಲೂ ಬಾಕಿ ಇದ್ದು ದಂಡ ಪಾವತಿಸುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳು ವೈರಲ್ ಆಗ್ತಾ ಇವೆ. ನೋಡಿ, ಈ ದೇಶದ ದುರಾದೃಷ್ಟ ಮತ್ತು ಈ ದೇಶದ ಮತ್ತು ಈ ರಾಜ್ಯದ ಯುವಕರು ಯಾವ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೋ ಆ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಯಾವ ವಿಷಯಗಳು ಹೋಗ್ಲಿ ಬಿಡಿ, ರಸ್ತೆಯಲ್ಲಿರುವ ವಿಷಯಗಳು ನಮಗೆ ಯಾಕೆ ಅಂತೀವೋ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಸಿದ್ದರಾಮಯ್ಯ ಮತ್ತು ವಿಜೇಂದ್ರ ಹಾಗೂ ನೀವು ನಮ್ಮೆಲ್ಲರಿಗೂ ಒಂದೇ ಕಾನೂನು. ಎಲ್ಲರೂ ಕೂಡ ಕಾನೂನಿಗೆ ಬೆಲೆ ಕೊಡಬೇಕು. ನನಗೆ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ನನ್ನನ್ನು ಸಿಕ್ಕಾಕಿಸಿದ್ರು ಕೂಡ ನಾನು ಫೈನ್ ಕಟ್ಟಬೇಕು. ಅವ್ರು ಕೂಡ ಸೀಟ್ ಬೆಲ್ಟ್ ಧರಿಸದೇ ಇದ್ದಾಗ ಅವರು ಕೂಡ ಫೈನ್ ಕಟ್ಟಬೇಕು. ಆದರೆ ನಮ್ಮಿಂದ ಎಷ್ಟು ಬೇಗ ಪೊಲೀಸರು ವಸೂಲಿ ಮಾಡ್ತಾರೋ ರಾಜಕಾರಣಿಗಳಿಂದಲೂ ಕೂಡ ವಸೂಲಿಯನ್ನು ಮಾಡಬೇಕು. ಇಲ್ಲ, ಈಗ ನಮ್ಮ ಬೈಕ್ಗಳೆಲ್ಲ ಒಂದೆರಡು ಕೇಸ್ ಬಿದ್ದರೆ 3ನೇ ಸಲಕ್ಕೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಕಾರ್ನ ಮೇಲೆ 10 ಕೇಸ್ ಇದ್ರೂ ಕೂಡ ಹಿಡಲಿಲ್ಲ. ಅದು ವ್ಯವಸ್ಥೆ. ಅವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ. ಬಡವರ ಬೈಕ್ 1-2 ಇಲ್ಲ 3 ಕೇಸಲ್ಲಿ ಬುಕ್ ಆದರೆ 4ನೇ ಸಲಕ್ಕೆ ತಗೊಂಡು ಹೋಗ್ತಾರೆ. ರಾಜಕಾರಣಿಗಳದ್ದು ಹಂಗೆ ಮಾಡಲ್ಲ. ಅದಕ್ಕೆ ವ್ಯವಸ್ಥೆ. ಅದಕ್ಕೆ ದೇಶದ ಪ್ರತಿಯೊಬ್ಬನು ದುಡ್ಡು ಮಾಡಬೇಕು, ದುಡ್ಡಿದ್ರೆ ದಿಮಾಕ್ ಮಾಡಬಹುದು ಅಂತ ಅದಕ್ಕೆ ಪ್ರತಿಯೊಬ್ಬನು ದುಡ್ಡಿನ ಹಿಂದೆ ಹೊರಟಿರೋದು. ವ್ಯವಸ್ಥೆ ಸರಿಯಾಗಿದ್ರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಇನ್ನೊಂದು, ಈ ರಾಜ್ಯದ ಯುವಕರು ಯಾವ ವಿಷಯಗಳು ಮೇಜರ್ ಆಗಿರುತ್ತೋ ಅವುಗಳ ಮೇಲೆ ಎಂದೂ ಕೂಡ ಗಮನ ಕೊಡಲ್ಲ. ರಾಜ್ಯದಲ್ಲಿ ಮುಂಬರುವಂಥ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ, ತಾಲೂಕ್ ಪಂಚಾಯಿತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಇದೆ. ಆ ಚುನಾವಣೆಗಳಲ್ಲಿ ಯುವಕರು ಭಾಗವಹಿಸಿ ರಾಜಕೀಯದಲ್ಲಿ ಯುವ ಶಕ್ತಿ ಅಂದ್ರೆ ಅಣುಶಕ್ತಿ ಇದ್ದ ಹಾಗೆ ಆ ಕಡೆ ಬಂದು ಗಮನ ಹರಿಸಿ ತಮ್ಮ ಕ್ಷೇತ್ರ, ತಮ್ಮ ಊರು, ತಮ್ಮ ಹೋಬಳಿ ಮಟ್ಟವನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಗಮನ ಹರಿಸಲ್ಲ. CM ಕಾರ್ ಮೇಲೆ ಇಷ್ಟು ಫೈನ್ ಇದೆ, DCM ಕಾರ್ ಮೇಲೆ ಇಷ್ಟು ಫೈನ್ ಇದೆ, ಇವುಗಳ ಚಿಂತೆ ಮಾಡ್ತಾರೆ. ಆದರೆ ನೈಜವಾಗಿ ಒಬ್ಬ ಯುವಕ ಈ ಸಂದರ್ಭದಲ್ಲಿ ಮಾಡಬೇಕಾಗಿರೋದು ನಿಮ್ಮ ಊರಿನ ಉದ್ಧಾರಕ್ಕಾಗಿ ಕೆಲಸ ಮಾಡಿ, ನಿಮ್ಮ ಗ್ರಾಮ ಪಂಚಾಯಿತಿ ಉದ್ಧಾರಕ್ಕಾಗಿ ಕೆಲಸ ಮಾಡಿ, ನಿಮ್ಮ ತಾಲೂಕು ಪಂಚಾಯಿತಿ ಉದ್ಧಾರಕ್ಕಾಗಿ ಕೆಲಸ ಮಾಡಿ. ರಾಜಕೀಯಕ್ಕೆ ಯುವಕರು ಬರಬೇಕು. ಅಂದಾಗ ಮಾತ್ರ ಬದಲಾವಣೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಮುಂದಿನ ಸುದ್ದಿ.